ಇನ್ನು ಬೆಳಗಾವಿಯಲ್ಲಿ ನಿನ್ನೆ ಪೊಲೀಸ್ ಅಧಿಕಾರಿ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಕೈ ಎತ್ತಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಬಿಜೆಪಿ ನಾಯಕರು ನನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ ಹೀಗೆ ನಾನು ರಾಜೀನಾಮೆ ಕೊಡಬೇಕಾ ಅಂತ ಸಿಎಂ ಅವರು ಗರಂ ಆದರು. ಮೊದಲು ಬಿಜೆಪಿಯವರು ರಾಜಕೀಯಕ್ಕೆ ರಾಜೀನಾಮೆ ಕೊಡಲಿ, ಅದಾದ ಬಳಿಕ ನನ್ನ ರಾಜೀನಾಮೆ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿಂದ ಹೊರಟರು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಂದು ವಿಚಾರ ಸಾಕಷ್ಟು ತೀವ್ರವಾಗಿ ಚರ್ಚೆಗೆ ಕಾರಣವಾಗಿತ್ತು. ಇದರ ಜೊತೆಗೆ ವಿಪಕ್ಷ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ವರ್ತನೆ ಮಾಡಿರುವಂಥದ್ದು ಸರಿಯಲ್ಲ, ತಮ್ಮ ಸಿಎಂ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಅಂತ ಅನೇಕ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ, ಬಿಜೆಪಿ ನಾಯಕರೇನೋ ರಾಜೀನಾಮೆ ಕೇಳ್ತಾ ಇದ್ದಾರೆ, ಹಾಗಾದರೆ ನಾನೇನೀಗ ರಾಜೀನಾಮೆ ಕೊಡಲೇಬೇಕಾ ಅಂತ ಸಿಎಂ ಅವರು ಇವತ್ತು ಗರಂ ಆದರು. ಮೊದಲು ಬಿಜೆಪಿ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳ್ರಿ ಅಂತ ಕಿಡಿಕಾರಿದ್ರು. ಅದಾದ ಬಳಿಕ ನನ್ನ ರಾಜೀನಾಮೆ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿಂದ ತೆರಳಿದ್ರು. ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಬಿಜೆಪಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಬಿಜೆಪಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಬಿಜೆಪಿ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವಂತಹ ಪ್ರಸಂಗ ಕೂಡ ನಡೀತು. ನಿನ್ನೆ ನಡೆದಂತಹ ಒಂದು ಘಟನೆ ತೀವ್ರ ಆಕ್ರೋಶಕ್ಕೆ, ಟೀಕೆಗಳಿಗೂ ಕೂಡ ಗುರಿಯಾಯಿತು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ರು, ಇವತ್ತು ಕೂಡ ಈ ಘಟನೆ ಸಂಬಂಧ ಮಾತನಾಡಿದ್ದಾರೆ. ಏನು ಹೇಳಿದ್ರು ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಪಕ್ಷ ಏನೇನೆಲ್ಲ ಮಾಡ್ತಾ ಇದೆ ಅಂತ? ಸಂತೋಷ್, ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿನ ಅಡಿಷನಲ್ SP ಅವರಿಗೆ ಒಡೆಯೋದಕ್ಕೆ ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ವಿಚಾರ ಏನಿದೆ ಸಾಕಷ್ಟು ಆರೋಪಗಳಿಗೆ ಗುರಿಯಾಗಿತ್ತು, ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ಸಾಕಷ್ಟು ಜನ ಅದರ ವಿರುದ್ಧವಾಗಿ ಆಕ್ರೋಶಗಳನ್ನು ಹೊರಹಾಕಿದ್ರು. ಹಾಗೆ ಪ್ರತಿಪಕ್ಷ BJP ನಾಯಕರು ಕೂಡ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡಿದರು. ಸಿದ್ದರಾಮಯ್ಯನವ್ರದ್ದು ಇದೇ ರೀತಿಯಾಗಿದೆ, ಇದು ಮೊದಲ ಬಾರಿ ಅಲ್ಲ, ಪ್ರತಿ ಬಾರಿ ಕೂಡ ಅಧಿಕಾರಿಗಳ ಮೇಲೆ ಇದೇ ರೀತಿಯಾದಂಥ ದರ್ಪವನ್ನು ತೋರ್ತಾ ಇದ್ದಾರೆ, ಅಧಿಕಾರದ ಮದ ಅವರಿಗೆ ಏರಿದೆ ಅನ್ನುವಂಥ ಆಕ್ರೋಶಗಳನ್ನು ಪ್ರತಿಪಕ್ಷ ನಾಯಕ ಅಶೋಕ್, ಹಾಗೆ ಚಲವಾದಿ ನಾರಾಯಣ ಸ್ವಾಮಿ, BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ BJP ನಾಯಕರು ಹೊರಹಾಕಿದ್ರು. ಆ ಕಡೆ JDS ನಾಯಕರು ಕೂಡ ಇದರ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಇವತ್ತು ವಿಧಾನಸೌಧದ ಕಾರ್ಯಕ್ರಮ ಮುಗಿದ ನಂತರ ಕೂಡ ಅವರು ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ BJP ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಾಗಲೇ ನಾನು ಆ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ನಾನು ಕೊಟ್ಟಿದ್ದೇನೆ, ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ, ಮೊದಲು BJPಯವರು ರಾಜೀನಾಮೆಯನ್ನು ಕೇಳಿ, ಅವರು ಮೊದಲು ಅವರ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡಲಿ, ತದನಂತರದಲ್ಲಿ ನನ್ನ ರಾಜೀನಾಮೆಯನ್ನು ಕೇಳಲಿ ಅನ್ನುವಂಥ ಒಂದು ಮಾತನ್ನು ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಂದರೆ ನಿನ್ನೆ ಮಾಡಿದಂತಹ ವರ್ತನೆ ಏನಿತ್ತು ಅದನ್ನು ಒಂದು ಕಡೆ ಸಿದ್ದರಾಮಯ್ಯ ಅವರು ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಯಾಕೆಂದರೆ ಈ ವಿಚಾರದಲ್ಲಿ ಅಧಿಕಾರಿಗಳ ಮೇಲೆ ಅವರು ಕೈ ಮಾಡೋದಕ್ಕೆ ಹೋದರು ಅನ್ನುವಂಥ ಆರೋಪಗಳು ಒಂದು ಕಡೆಯಾದರೆ, ಭದ್ರತೆಯ ವಿಚಾರದಲ್ಲೂ ಕೂಡ ಹೇಳಿಕೆಗಳು ಕೇಳಿಬಂತು. ಯಾಕೆಂದರೆ ಭದ್ರತೆ ಸರಿಯಾಗಿದ್ದಿದ್ರೆ BJPಯವರು ಅಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೇಗೆ ಅವಕಾಶವನ್ನು ಮಾಡಿಕೊಟ್ರು? ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಆ ರೀತಿಯಾಗಿ ಏಕಾಏಕಿ ಅವರು ಒಳಗಡೆ ನುಗ್ತಾರೆ, ಧಿಕ್ಕಾರವನ್ನು ಕೂಗ್ತಾರೆ ಅಂದರೆ ಅಲ್ಲಿ ಪೊಲೀಸರ ವೈಫಲ್ಯ ಇದೆ. ಇದು ಪೊಲೀಸರಿಗೆ ಮೊದಲು ಗೊತ್ತಿರಲಿಲ್ವಾ? ಆ ದೃಷ್ಟಿಯಿಂದಾಗಿ ಸಿದ್ದರಾಮಯ್ಯನವರು ಆ ರೀತಿಯಾಗಿ ಮಾಡಿರಬಹುದು. ಆದರೆ ಸಿದ್ದರಾಮಯ್ಯ ಹೊರಟರಂತೆ ಕಾಣಿಸ್ತಾರೆ, ಆದರೆ ಮನಸ್ಸು ಮೃದು ಅಂತೇಳಿ ಇವತ್ತು CM ಇಬ್ರಾಹಿಂ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಹದೇವಪ್ಪ ಕೂಡ ಸಿದ್ದರಾಮಯ್ಯನವರ ನಡೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಪರಮೇಶ್ವರ್ ಅವರು ಈ ವಿಚಾರದಲ್ಲಿ ಒಂದು ಕಡೆ ಅದರ ಬಗ್ಗೆ ನಾನು ಗಮನ ಹರಿಸಿಲ್ಲ, ಅದನ್ನು ನೋಡಿ ನಾನು ಮಾತನಾಡ್ತೇನೆ ಅಂತೇಳಿ ನುಣ್ಚ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನು ಅಡಿಷನಲ್ SP ಅವರ ಮೇಲೆ ಕೈ ಮಾಡೋದಕ್ಕೆ ಹೋದರು ಅನ್ನುವಂಥ ವಿಚಾರ ಇದೆ, ಅದರಲ್ಲಿ ಪರಮೇಶ್ವರ್ ಅವರು ನುಣ್ಚ್ಕೊಳ್ತಾರೆ. ಆದರೆ ಸಿದ್ದರಾಮಯ್ಯನವರು ಮಾಡಿದಂಥ ಒಂದು ಪ್ರಯತ್ನ ಏನಿತ್ತು ಅದು ಸಹಜವಾಗಿ ಎಲ್ಲರ ಒಂದು ಆಕ್ರೋಶಕ್ಕೆ ಒಳಗಾಗಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.